ದೇವ್ರ ಜೊತೆ ಅನ್ಕಂಡೀಷ್ನಲಾಗಿ ನಾವು ಮಾತಾಡಿದಾಗಲೂ ನಮಗೆ ದೇವರು ಪ್ರತಿಸ್ಪಂದಿಸ್ತಾರೆ ಅನ್ನೋಕ್ಕೆ ನಾನು ಈ ಎಕ್ಸ್ಪೀರಿಯನ್ಸ್ 2-3 ಸತಿ ಹೇಳಿರ್ಬೋದು. ಬಟ್ ಈ ಕಾಂಟೆಕ್ಸ್ಟಲ್ಲಿ ಐ ವುಡ್ ಲೈಕ್ ಟು ಶೇರ್ ಅಗೇನ್. ಒಂದು ಸತಿ ಅದೇ 10 ಡೇಸ್ ಕಾಶಿಗೆ ಹೋದಾಗ ನಾನು ಅಂದ್ಕೊಂಡೆ ಕಾಶಿಲಿ ಇದೀನಲ್ಲ, ಡೈಲಿ ನಿನ್ನ ರಾತ್ರಿ ಆದರೂ ಶಯನಾರ್ತಿಗಾದರೂ ಬಂದು ನೋಡ್ಬೇಕು, ನಾನು ಡೈಲಿ ಒಂದು ದರ್ಶನ್ ಐ ವಾಂಟ್ ಟು ಹ್ಯಾವ್ ಅಂತ ನಾನು ಕೇಳ್ಕೊಂಡೆ. ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಆ್ಯಂಡ್ ಐ ಡೋಂಟ್ ಆಸ್ಕ್ ಫಾರ್ ಎನಿಥಿಂಗ್. ಸೊ ಐ ಜಸ್ಟ್ ವಾಂಟ್ ಟು ಸಿ ಯು ಔಟ್ ಆಫ್ ಲವ್. ಅದೇನಾಯಿತು, ಒಂದು 3-4 ಫಸ್ಟ್ ಡೇನೇ ನಮಗೆ ಅದೇನೋ ಅಕಾಮಿಡೇಷನ್ ಸರಿ ಹೋಗಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ ಆಲ್ ದೀಸ್ ಥಿಂಗ್ಸ್ ವರ್ ಹ್ಯಾಪ್ನಿಂಗ್. ಸೊ ಸಮ್ ವಿ ಲಾಸ್ಟ್ ಟ್ರ್ಯಾಕ್ 3 days. ಐ ಥಿಂಕ್ ವಿ ಡಿಡ್ಂಟ್ ಗೋ ವಿಶ್ವನಾಥ್ ಮಂದಿರ್, ಬೇರೆ ಎಲ್ಲ ದೇವಸ್ಥಾನಕ್ಕೆ ಹೋದ್ವಿ. ನನಗೆ ಮರ್ತೇ ಹೋಯ್ತು, ನಾನು ಕೇಳ್ಕೊಂಬಿಟ್ಟೆ ಆ್ಯಂಡ್ ಐ ಫರ್ಗಾಟ್ ಅಬೌಟ್ ಇಟ್ ದಟ್ ಐ ಹ್ಯಾಡ್ ಆಸ್ಕ್ಡ್ ಫಾರ್ 10 ದರ್ಶನ್ಸ್. ಲಾಸ್ಟ್ ಡೇ ಮಂಗಳಾರತಿ ಅರ್ಲಿ ಮಾರ್ನಿಂಗ್ ವಿ ವೆಂಟ್. ಒಂದು ದರ್ಶನ ಆಯಿತು. ಆವಾಗ ನನಗೆ ಆವಾಗಲೂ ನೆನಪಾಗಿಲ್ಲ, ಅಲ್ಲಿ ಮಿಲ್ಟ್ರಿಯವರೇ ಇರೋದು. ಆ ಮಿಲ್ಟ್ರಿಯವ್ನು ಏನು ಮಾಡ್ದ, ಆಚೆ ಬಂದಾಗಿತ್ತು, ಅಷ್ಟೇನಾ ಹೋಗು ಒಳಗಡೆ ಇನ್ನೊಂದು ದರ್ಶನ ಮಾಡ್ಕೊಂಬ, ಯಾರೂ ಇಲ್ವಲ್ಲ ಅಂದ. ಹೋಗಿ ಬಂದೆ. ಇನ್ನೊಂದು ಸತಿ ಹೋಗು ಅಂದ. ಆ ಥರ ಒಂದು 6 ಸತಿ ಏನೋ ಮಾಡಿಸ್ತಪ್ಪ. ಅದಾದಮೇಲೆ ನನಗೇನೆ ಸುಸ್ತಾಯಿತು, ಸಾಕು ಅಂತ ನನಗೆ ಅನಿಸ್ತು. ದೆನ್ ನಾನು ಅಂದ್ಕೊಂಡೆ ಏನಕ್ಕೆ ಈ ಥರ ಆಗ್ತದೆ. ಅವ್ನು ನಕ್ಕೊಂಡು ಹೇಳ್ತಾ ಇದ್ದ. ಆ್ಯಕ್ಚುಲಿ ನಾನು CCTV ಕ್ಯಾಮ್ರಾ ಇದೆಯಲ್ಲ, ಪರವಾಗಿಲ್ವ, ನಿಮಗೇನೋ ಪ್ರಾಬ್ಲಮ್ ಆಗಲ್ವಾ ಅಂದೆ. ದೇವಸ್ಥಾನ ನಂದೇ ಹೋಗು ಅಂತ. ಆ ಥರ ಲೈಕ್ ಒಂದು ನಕ್ಕೊಂಡು ಮುಮುಕ್ಷತ್ವದಲ್ಲಿ ಹೇಳೋ ಹಾಗೆ. ಆವಾಗ ಒಂದು ಸೆಕೆಂಡ್ ನಾನು ಯೋಚನೆ ಮಾಡಿದೆ ಏನಕ್ಕೆ ಈ ಥರ ಅನುಭವ ಆಗ್ತದೆ ಅಂತ. ದೆನ್ ಐ ರಿಮೆಂಬರ್ ನಾನೇ 10 ಕೌಂಟ್ ಲೆಕ್ಕ ಹಾಕಿದೆ ಆ್ಯಂಡ್ ಐ ಹ್ಯಾಡ್ ಫರ್ಗಾಟನ್. ನಾನು 10 ದರ್ಶನ್ಸ್ ಮಾಡಬೇಕು ಒಂದೇ ದಿನದಲ್ಲಿ. ಹಿ ಮೇಡ್ ಮಿ ಹ್ಯಾವ್ ದಟ್ ಕೈಂಡ್ ಆಫ್ ದರ್ಶನ್. ಸೊ ಆವಾಗ ಅನಿಸ್ತು, ಇದು ಇದೇ ಇರೋದು ಅಂತ. ಸೊ ಅಂದರೆ ಎಷ್ಟು ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ನಾವು ಮರ್ತು ಹೋಗ್ಬಿಡ್ತೀವಿ. ಬಟ್ ಅನ್ಕಂಡೀಷ್ನಲ್ ಲವ್ ನಾವು ಒಂಚೂರು ತೋರಿಸಿದ್ರು ದೇವ್ರು ನಮ್ಗೆ ಅದ್ರ ಹತ್ರಷ್ಟು ತೋರಿಸ್ತಾರೆ. ಐ ವುಡ್ ಹ್ಯಾವ್ ಹ್ಯಾಡ್ ಇನ್ ದೋಸ್ 10 days at least 16 ದರ್ಶನ್ಸ್. ಐ ಆಸ್ಕ್ಡ್ ಫಾರ್ 10 ಆ್ಯಂಡ್ ಫುಲ್ಲಿ ಸೇಷಿಯೇಟೆಡ್, ಫುಲ್ಲಿ ಸ್ಯಾಟಿಸ್ಫೈಡ್, ಆತ್ಮತೃಪ್ತಿ ಥರ ನನಗೆ. ಅಂದರೆ ಏನು ಅಂದರೆ ಆ ಥರ ಅನುಭವ ನಮ್ಗೆ ಆಗೋಕ್ಕೆ ಸಾಧ್ಯ ಇದೆ. ಅದನ್ನೇ ಗುರುಜಿ ಹೇಳ್ತಾ ಇರೋದು, ಅನ್ಕಂಡೀಷ್ನಲ್ ಆಗಿದ್ದಾಗ ಆ ಥರ ಅನುಭವ ಆಗುತ್ತೆ. ಈಗ ಗಂಜಾಮ್ಗೆ ಹೋಗ್ತೀವಲ್ಲ, ನೀವು ಗುರುಜಿ ಜೊತೆ ಹೋದಾಗ ನೋಡಿ ಅನುಭವ ಹೆಂಗಿರುತ್ತೆ ಅಂತ. ಯಾಕೆಂದರೆ ಗುರುಜಿ ವಿಲ್ ಸ್ಟ್ಯಾಂಡ್ ಇನ್ ಒನ್ ಕಾರ್ನರ್ ಆ್ಯಂಡ್ ಗುರುಜಿ ವಿಲ್ ಮೇಕ್ ಶೋರ್ ಈಚ್ ಆಫ್ ಅಸ್ ಹ್ಯಾವ್ ಅ ವೆರಿ ನೈಸ್ ದರ್ಶನ್ ಆಫ್ ಮದರ್. ಇಟ್ಸ್ ಲೈಕ್ ನಮ್ಮ ಗುರುಗಳು, ನಮ್ಮ ದೇವಿ, ಬಾ ದರ್ಶನ ಮಾಡು, ಸರಿಯಾಗಿ ನೋಡು ಸರಿಯಾಗಿ ನೋಡಿದೆ ಆ ದೇವಿನ ಅಂತೆಲ್ಲ ಹೇಳಿ ಚೆನ್ನಾಗಿ ದರ್ಶನ ಮಾಡಿಸ್ತಾರೆ. ಅಂದರೆ ಅದು ಏನು ಅದು ದಟ್ ಲವ್. ಆ್ಯಂಡ್ ಗುರುಜಿ ವಾಂಟ್ಸ್ ಅಸ್ ಟು ಸಿ ಹರ್ ಲೈಕ್ ದಟ್, ಹೌ ಗುರುಜಿ ಹ್ಯಾಸ್ ಹ್ಯಾಡ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಒಂದು ಒಳ್ಳೆ ಇದರಿಂದ ಹೇಳ್ತಾರೆ, ಎಲ್ಲರೂ ಸುಮ್ಮನೆ ದರ್ಶನ ಮಾಡಿ ಬೇರೆ ಅಂದರೆ ಸ್ವಾಮಿಗಳ ಥರ ಎಲ್ಲ ಒಂದು ಅವ್ರು ನೋಡ್ಕೊಂಡು ಹಿಂಗೆ ಹೋಗಿದ ತಕ್ಷಣ ನಾವೆಲ್ಲ ಮಾಡ್ಕೊಂಡು ಹೋಗೋ ಆ ಥರ ಅಲ್ಲ. ಗುರುಜಿ ವಿಲ್ ವೇಟ್ ಫಾರ್ ಈಚ್ ಆಫ್ ಅಸ್ ಟು ಹ್ಯಾವ್ ದರ್ಶನ್ ಆ್ಯಂಡ್ ದೆನ್ ವಿ ಗೋ. ಒಂಥರ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಲವ್. ವಿ ಕ್ಯಾನ್ ಆಲ್ ರೀಕಾಲ್ ದೀಸ್ ಎಕ್ಸ್ಪೀರಿಯನ್ಸಸ್. ಆಲ್ ದಿಸ್ ಈಸ್ ಆಲ್ಸೋ ದಟ್ ಓನ್ಲಿ, ಇಟ್ಸ್ ಮದರ್ ಓನ್ಲಿ ಟೆಲಿಂಗ್ ಅಸ್ ಬಾ ಸರಿಯಾಗಿ ನೋಡು ಮಾಡು ಅಂತ. ಅಂದರೆ ಅದು ಒಂಥರ ಅನುಭವ ಸಿಕ್ಕಾಬಡೆ ಚೆನ್ನಾಗಾಗುತ್ತೆ. ವೃಂದಾವನಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮನ್ನ ಗುರುಜಿ. ವೃಂದಾವನಲ್ಲಿ ಈಗ ರಾಧೆ ಅಂದರೆ ಕೃಷ್ಣಂಗೆ ಬೇಜಾರಾಗತ್ತಾ? ಇಟ್ಸ್ ಅನ್ಕಂಡೀಷ್ನಲ್ ಲವ್. ಇಟ್ಸ್ ಅ ಹೋಲ್ ಥಿಂಗ್ ಈಸ್ ಅಬೌಟ್ ದಟ್. ಸೊ ಯು ಗೋ ಆ್ಯಂಡ್ ಟೆಲ್ ರಾಧೆ ದೇರ್ ನೋಬಡಿ ಸೇಸ್ ಜೈ ಶ್ರೀ ಕೃಷ್ಣ ಇನ್ ಹೋಲ್ ಆಫ್ ವೃಂದಾವನ್. ಆ್ಯಂಡ್ ದಟ್ ಅನ್ಕಂಡೀಷ್ನಲ್ ಲವ್ ಪೇಂಟಿಂಗಲ್ಲಿದೆ ನೋಡಿ, ಮೇಲ್ಗಡೆ ತಂದ್ವಿ ನಾವು ಅಲ್ಲಿಂದ ಕೊನೆಗೆ. ಅಲ್ಲಿ ರಾಧಾ ಇಸ್ ಆ್ಯಕ್ಚುಲಿ ಬ್ರಷಿಂಗ್ ಹರ್ ಹೇರ್, ಬಟ್ ಇನ್ ದ ಮಿರರ್ ಶಿ ಸೀಸ್ ಕೃಷ್ಣಸ್ ರಿಫ್ಲೆಕ್ಷನ್. ನಮ್ಮ ರಿಫ್ಲೆಕ್ಷನ್ ಗುರುಜಿ ಹೇಳಿದ್ರು, ಸೆಲ್ಫ್ ಒಬ್ಸೆಸ್ಡ್, ಸೆಲ್ಫ್ ಸಿಂಪತಿ, ಸೆಲ್ಫ್ ಪಿಟಿ ಬೆಳಗ್ಗೆ ಹೇಳಿದ್ರು. ಆಮೇಲೆ ಸೆಲ್ಫ್ ಸೆಂಟರ್ಡ್ ಅಂತ ಹೇಳಿದ್ರು. ನಮ್ಮ ಮುಖದಲ್ಲಿ ಎಲ್ಲಿ ಪಿಂಪಲ್ ಇದೆ, ನನ್ನ ಬಗ್ಗೆ ಹೇಳ್ತೀನಿ ನಾನು, ಎಲ್ಲಿ ಗುಳ್ಳೆ ಆಗಿದೆ, ಎಲ್ಲಿ ಮಾರ್ಕ್ ಇದೆ, ಎಲ್ಲಿ ಯಾವ ಥರ ಕಾಣಿಸ್ತಾ ಇದ್ದೀನಿ, ಕಾಜಲ್ ಸರಿಯಾಗಿದೆಯಾ, ದೀಸ್ ಆರ್ ದ ಥಿಂಗ್ಸ್ ಐ ಸಿ. ಐ ಹ್ಯಾವ್ ನಾಟ್ ಇವನ್ ಒನ್ಸ್ ಥಾಟ್ ವೆದರ್ ವೆನ್ ಐ ಲುಕ್ ಎಟ್ ಮಿರರ್ ವಿಲ್ ಐ ಸಿ ಮದರ್, ವಿಲ್ ಐ ಸಿ ಮೈ ಗುರು. ನಂಗೆ ಆ ಥಾಟೇ ಬರೋಲ್ಲ. ಐ ಫರ್ಗೆಟ್ ದಟ್ level of maya I have, that I completely forget about God at that point of time. Even Devi as Tripura Sundari, I could have still thought, or I could have prayed, Mother, nindu charm nango on ಸ್ವಲ್ಪ ಬರಲಿ ಅಂತ. ಅದು ನೆನಪಿರಲ್ಲ ನನಗೆ. ನನ್ನ ಮೇಕಪ್ ಐಟಮ್ಸು, ನನ್ನ ಲಿಪ್ಸ್ಟಿಕ್, ದೀಸ್ ಆರ್ ದ ಥಿಂಗ್ಸ್ that will always be lingering in my head. That is the amount of delusion and illusion we carry. ದಟ್ ಈಸ್ ವಾಟ್ ಇಟ್ ಈಸ್. ಸೊ ಅದೇ ಗುರುಜಿ ಇವತ್ತು ಹೇಳಿದೆಲ್ಲನೂ ನನಗೆ ಅನ್ಕಂಡೀಷ್ನಲ್ ಲವ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ, ನನಗೆ ಒಂದು ದಿನವೂ ಮಿರರ್ ನೋಡಿದಾಗ ಜ್ಞಾಪಕ ಕಾಣೋದು ಸೆಕೆಂಡ್ರಿ, ಜ್ಞಾಪಕನೂ ಬಂದಿಲ್ಲ ದೇವಿ. ಸೊ ಅಂದರೆ ಅಷ್ಟು ಲೆವೆಲ್ ಆಫ್ ಈಗೋ, ಮಾಯಾ, ಸೆಲ್ಫ್ ಸೆಂಟರ್ಡ್ನೆಸ್, ಆಬ್ಸೆಸ್, ಏನೇನು ಬೇಕಾದ್ರೂ ಕರಿಬೋದು. ಸೊ ಇದೆಲ್ಲ ತಿದ್ಕೋಬೇಕು ಅಂದರೆ ನಾವು ಕಾನ್ಷಿಯಸ್ಸಾಗಿ ನಮ್ಮದು, ನಮ್ಮ ಫ್ರೆಂಡ್ಸು, ನಮ್ಮ ಕೆಲಸದವರು, ನಮ್ಮ ನಾಯಿ ನರಿ ಬಿಟ್ಟು ಯೋಚನೆ ಮಾಡೋಕ್ಕೆ ನೋಡಬೇಕು. ನಮ್ಮ ಬೀದಿ ನಾಯಿನೂ ಬಿಡಬೇಕಾಗತ್ತೆ.
ಇವಾಗ ನಾವು ಒಂದು ವಾರದಿಂದ ಗುರುಜಿಗಳ ಅಭಿದಿನ ಹೋಗಿದ ತಕ್ಷಣ ಬರುತ್ತೆ, ಚೆನ್ನಾಗಿ ಮುದ್ದು ಮಾಡಿಸ್ಕೊಳುತ್ತೆ. ಸೊ ಐ ಆಮ್ ಆಲ್ರೆಡಿ ವೆರಿ ಹ್ಯಾಪಿ ಗೆಟಿಂಗ್ ಅಟ್ಯಾಚ್ ಟು ದಟ್. ಸೊ ವೇರ್ ಇಸ್ ಅನ್ಕಂಡೀಷನಲ್? ದೆನ್ ಗುರುಜಿ ವಿಲ್ ಆಸ್ಕ್ ಮಿ ನೆಕ್ಸ್ಟ್ ಡೇ, ನೀನು ಹೋಗ್ಬಿಟ್ಟು ಯಾವತ್ತಾದರೂ ಟ್ರೈ ಮಾಡಿದ್ಯಾ ಅಂತ. ಸೊ ಇಲ್ಲ ಗುರುಜಿ, ಇಲ್ಲ ನನ್ನ ಆಮೇಲೆ ಗಾಡಿಯಿಂದ ಆಟಿಸ್ಕೊಂಬಂದ್ಬಿಟ್ರೆ ಕಷ್ಟ ಅಂತ ಹೇಳ್ತೀನಿ ನಾನು. ಐ ಹ್ಯಾವ್ ಒನ್ ಆನ್ಸರ್ ರೆಡಿ ಫಾರ್ ದಟ್ ಆಲ್ಸೋ. ಸೊ ಆವಾಗ ಎಲ್ಲ ಅನ್ಕಂಡೀಷ್ನಲ್ ಆಯಿತು. ಆಮೇಲೆ ಪ್ರದಕ್ಷಿಣೆಲ್ಲ ಎಷ್ಟು ಪವರ್ ಇದೆ ಅಂತ ಗುರುಜಿ ಹೇಳಿದ್ರು ದೇವಸ್ಥಾನದಲ್ಲಿ. ಗಿರಿ ಪ್ರದಕ್ಷಿಣೆ ಗುರುಜಿ ಎಷ್ಟು ಸತಿ ಮಾಡಿಸಿದ್ದಾರೆ ನಮಗೆ ಅರುಣಾಚಲಂಗೆ. ಆವಾಗ ಎಷ್ಟು ಸತಿ ನಮಗೆ ಅನುಭವ ಆಗಿದೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಸೊ ಲೈಕ್ ಅನ್ಕಂಡೀಷ್ನಲ್ ಲವ್ಗೆ ದರ್ ಇಸ್ ನೋ ಲಿಮಿಟ್. ರೆಸ್ಪಾಂಡಿಂಗ್ ಟು ಪೀಪಲ್ ವೆನ್ ದೆ ನೀಡ್, ದಟ್ ಈಸ್ ಅನದರ್ ಥಿಂಗ್ ವಿಚ್ ಐ ಹ್ಯಾವ್ ಟು. ಗೊತ್ತಿರೋರಿಗೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ, ಮರ್ತು ಹೋಗ್ಬಿಡುತ್ತೆ. ಅಂದರೆ ಈಗ ಯಾರೋ ಫೋನ್ ಮಾಡಿರ್ತಾರೆ, ಏನೋ ಬೇಕು, ಐ ವೋಂಟ್ ಬಿ ಏಬಲ್ ಟು ಕಾಲ್. ಲೈಕ್ ದೀಪ್ತಿ ಕಾಲ್ಡ್ ಎಸ್ಟರ್ಡೇ, ಐ ಕಟ್ ಅ ಕಾಲ್, ಐ ವಾಸ್ ರೆಕಾರ್ಡಿಂಗ್ ಸಮಥಿಂಗ್. ದೆನ್ ವಾಪಸ್ ಫೋನೇ ಮಾಡಿಲ್ಲ. ಇವತ್ತು ದೀಪ್ತಿ ನೋಡಿದಾಗ ನೆನಪಾಯ್ತು ನಾ ಮಾಡಿಲ್ಲ ಅಂತ. ದೆನ್ ಐ ವಾಸ್ ಲೈಕ್, ಓ ವಾಟ್ ಇಸ್ ದಿಸ್? ಅನ್ನೋನ್ ಪೀಪಲ್ಗೆ ಅನ್ಕಂಡೀಷ್ನಲ್ ಅಂತಾರೆ ಗುರುಜಿ, ನೋನ್ ಪೀಪಲ್ಗೆ ನನಗೆ ಮಾಡೋಕ್ಕಾಗ್ತಾ ಇಲ್ವಲ್ಲ. ಐ ಫರ್ಗಾಟ್ ಅಂದರೆ ಏನು? ನೆಗ್ಲಿಜೆನ್ಸ್ ಇರ್ಬೋದು, ಪ್ರಯಾರಿಟಿ ಇಲ್ಲದೆ ಇರ್ಬೋದು. ಸೊ ಆಲ್ ದಿಸ್ ಇಸ್ ಅಗೇನ್ ಡಿಸೈಡೆಡ್ ಬೈ ಮೈಂಡ್ ಆ್ಯಂಡ್ ಬ್ರೈನ್. ಬಟ್ ಅನ್ಕಂಡೀಷ್ನಲ್ ಲವ್ಗೆ ದೆರ್ ಇಸ್ ನೋ ಮೈಂಡ್, ದೆರ್ ಇಸ್ ನೋ ಬ್ರೈನ್, ಇಟ್ ಈಸ್ ಓನ್ಲಿ ಲವ್. ಸೊ ನನ್ನ ಆ ಥರ ಐ ಹ್ಯಾವ್ ಟು ಥಿಂಕ್ ನಮ್ಮದೇನು ಅಂತ ನಾವೆಲ್ಲ ಯೋಚನೆ ಮಾಡಿ. ಅನ್ಕಂಡೀಷ್ನಲ್ ಲವ್ಗೆ ಡೀಪ್ ಲೆವೆಲ್ಸ್ ಇದೆ. ಗುರುಜಿ ಹೇಳ್ತಾರೆ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತ. ಸೊ ಫಸ್ಟ್ ಮನೇಲಿರೋರ್ಗೂ ಅದೇ ಥರ ತೋರಿಸ್ಬೇಕು, ಹೊರಗಡೆ ಇರೋರ್ಗೂ ಅದೇ ಥರ ತೋರಿಸ್ಬೇಕು. ಇಲ್ಲಾಂದರೆ ಗುರುಜಿ ತಮಾಷೆ ಮಾಡ್ತಾರೆ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಹೇಳ್ತಾರೆ ಗುರುಜಿ. ಅದನ್ನೂ ಮಾಡ್ತೀವಿ ನಾವು ಎಷ್ಟೋ ಸತಿ. ಆದರೆ ಈ ಥರ ಎಲ್ಲ ನಮಗೆ ಬೇರೆ ಬೇರೆ ಶೇಡ್ಸ್ ಇರುತ್ತೆ ಅನ್ಕಂಡೀಷನಲ್ ಲವ್ಗೆ ಹೋಗೋಕ್ಕೆ. ಕರ್ಮ ಧರ್ಮ ಫ್ರೀಸ್ ಆಗೋದು ಆ ಲೆವೆಲ್ಗೆ ಬಂದಾಗ. ಯಾಕೆಂದರೆ ವಿತ್ ಅವರ್ ಪ್ರೇಯರ್, ಅನ್ಕಂಡೀಷ್ನಲ್ ಪ್ರೇಯರ್, ಸಂಬಡಿ ಎಲ್ಸಸ್ ಕರ್ಮ ಕ್ಯಾನ್ ಗೆಟ್ ಫ್ರೋಝನ್ ಫಾರ್ ಶೋರ್. ದಟ್ ಈಸ್ ಹೌ ನಮ್ಮದೇ ಎಷ್ಟೊಂದು ದೊಡ್ಡದಾಗ ಆಗಬೇಕಾಗಿರೋದು ಚಿಕ್ಕದಾಗ ಆಗುತ್ತೆ. ಗುರುಜಿ ರಾದಂತೇನೋ ಹೇಳಿದ್ರಿ ಅಂತ ಹೇಳಿದ್ರು ಕೋವಿಡ್ ವಿಚಾರದಲ್ಲಿ. ಸತ್ಸಂಗ್ ಮುಗಿದ್ಮೇಲೆ ನಾನು ಹೊರಟ ಮೇಲೆ ಎಲ್ಲರೂ ಮಾತಾಡಿದ್ರು ಅಂತ. ಸೊ ಈ ಥರ ಎಷ್ಟೊಂದು ವಿಚಾರ ಆಗೋ ಅಂಥದ್ದು ಇರುತ್ತೆ. ಅದು ತಡೆಯೋ ಅಂಥ ಶಕ್ತಿ ಪ್ರೇಯರ್ಗೆ ಇದೆ. ಪವರ್ ಆಫ್ ಪ್ರೇಯರ್, ಅನ್ಕಂಡೀಷ್ನಲ್ ಪ್ರೇಯರ್ಗೆ ಇದ್ದೇ ಇರುತ್ತೆ. ಜೈ ಮಾತಾ, ಜೈ ಗುರುದೇವ. ಓಂ ಜೈ ಮಾತಾ, ಓಂ ಜೈ ಗುರುದೇವ. Yes. Tattva 28. Uh-huh. If you correspond with unconditional love in your heart, you will establish ahimsa. Now, in the morning session, what does unconditionality take you to, and what is the quality which you will get? ಬೆಳಗಿನ ಒಂದು ಸತ್ಸಂಗ್ನಲ್ಲಿ ಅನ್ಕಂಡೀಷನಾಲಿಟಿ ಏನು, ಅದು ಏನನ್ನು ನಿಮಗೆ ಕೊಡುತ್ತೆ. ಮೊಟ್ಟ ಮೊದಲು ದೇವಸ್ಥಾನಕ್ಕೆ ಹೋದಾಗ all the divine beings, including God, and all the semi-divine beings, including rishis and siddhas, they will come and rub shoulders with you in their ethereal form. ಅಂದರೆ ಅವರ ವೈಬ್ರೇಷನ್ಸು ಸ್ಥೂಲದಲ್ಲಿ ಕಾಣಿಸಲ್ಲ, ಬಟ್ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ದರ್ ವೈಬ್ರೇಷನ್ಸ್. ಅದು ನೀವು ಅನುಭವಿಸದೇ ಇಲ್ಲದಿರೋದ್ರಿಂದ ನಿಮ್ಗೆ ಅದು ಈಗ ನಾನು ಎಷ್ಟೇ ಹೇಳಿದ್ರೂ ಅರ್ಥ ಆಗಲ್ಲ. ಬಟ್ ಅದು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ಆಫ್ ಆಲ್ ಬೆಳಗ್ಗೆ ನಾನೇನು ಹೇಳಿದೆ, ಬ್ರೈನಲ್ಲಿರೋತಕ್ಕಂಥ ಗಬಡ ಎಲ್ಲ ತೆಕ್ಕೊಂಡ್ರೇನೆ ನಿಮ್ಮ ಪೈನಿಯಲ್ ಗ್ಲ್ಯಾಂಡು ಅನ್ಕಂಡೀಷನಾಲಿಟಿಗೆ ಚಾಲು ಆಗುತ್ತೆ. ಸೊ ಅನ್ಕಂಡೀಷನಾಲಿಟಿ ಏನಾಗುತ್ತೆ ಅಂದಾಗ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿನಲ್ಲಿರೋ ಅಹಿಂಸಾ ಗುಣಗಳೆಲ್ಲ ಹೋಗುತ್ತೆ. ಸೊ ಅಹಿಂಸಾ ಗುಣಗಳು ಬರ್ತಾ ಇದ್ದಂಗೆನೆ ನಿಮಗೇನು ಅನುಭವ ಆಗುತ್ತೆ ಅನ್ನಕ್ಕೆ ಮುಂಚೆಗೆ ತತ್ವ ನಂಬರ್ 28 ಸ್ವಲ್ಪ ನೋಡೋಣ. ಈ ದೇವರ ಶಕ್ತಿಗಳು, ಋಷಿ ಮುನಿಗಳು ಹಾಗೂ ಈ ಅನುಭವಗಳೆಲ್ಲ ನಿಮಗೆ ಬರ್ತಾ ಬಂದಂಗೆನೆ ಸಾಕ್ಷಾತ್ಕಾರಕ್ಕೆ ಮುಂಚೆ ನಿಮಗೆ
ಪ್ರೇಮ ಅನ್ನೋದು ಬರುತ್ತೆ ಅಂತ ಬೆಳಗ್ಗೆ ಮಾತಾಡಿದ್ವಿ. ಪ್ರೇಮ ಆದಮೇಲೆ ನಮಗೆ ಏನು ಬರುತ್ತೆ ಅಂತ ಇಲ್ಲಿ ನೋಡಿದಾಗ ಅನ್ಕಂಡೀಷನಲ್ ಲವ್ ಶುರು ಆಗುತ್ತೆ. ಅನ್ಕಂಡೀಷನಲ್ ಲವ್ ಶುರು ಆಗ್ತಾ ಇದ್ದಂಗೆ ನಿಮಗೆ ಅಹಿಂಸಾ ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ಯು ಲವ್ ಗಾಡ್ ಆ್ಯಂಡ್ ಗಾಡ್ ಲವ್ಸ್ ಯು. ಬಟ್ ಯಾವ ಥರ ಕಂಡೀಷನ್? ನೋ ಕಂಡೀಷನ್. God loves you whether you do sadhana or no sadhana. God has created you. ಆ ಅರಿವು ಇದೆ, ಅರಿವು ಇಟ್ಕೋಬೇಕು. ಇನ್ನು God has created you unconditionally. ನಿಮಗೇನಾದ್ರು ಬ್ಯಾಡ್ ಟೈಮು ಗುಡ್ ಟೈಮ್ ಅಂತ ಬಂದರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಯುವರ್ ಕರ್ಮ. Karma is directly proportional to the extent of dharma you have had in the previous lives. And the dharma you have experienced in the previous life and in the life as you have experienced till today, till now. And that dharma is what we call it as prema. And now that prema will get converted into ahimsa. That unconditional love has got two faces in one coin. ಸೊ ಹೆಂಗೆ ನಾವು ಕಾಯಿನಲ್ಲಿ ತಲೆ ಹಾಗೂ ಏನಂತೀವಿ ನೆಕ್ಸ್ಟ್ ಕಾಯಿನಲ್ಲಿ ಹೆಡ್ ಆ್ಯಂಡ್ ಟೈಲ್ ಅಂತ ಹೆಂಗೆ ಹೇಳ್ತೀವೋ ಅದೇ ರೀತಿ ಅನ್ಕಂಡೀಷನಲ್ ಲವ್ಗೆ ಏನಿದೆ ಅಂತ ನೋಡಿದಾಗ ಇನ್ನೊಂದು ಭಾಗ ನಮಗೆ ಅಹಿಂಸಾ ಇದೆ. ಸೊ ವೆನ್ ಯು ಅಂಡರ್ಸ್ಟ್ಯಾಂಡ್ ಅಹಿಂಸಾ ಪ್ರಾಪರ್ಲಿ and try to experience ahimsa, kaya, vacha, manasa, you should start practicing and feeling ahimsa. You have to start feeling ahimsa. That is the very primordial energy and the quality you have to have before your pineal gland gets chalu. So what is enlightenment? All these qualities which is going to be experienced in you and all the other tattvas which is going to follow. 28 aitu, 29, 30 up to 36 you will start experiencing unconditionality with prema, satya, ahimsa. This is the quality you should have. Kaya, vacha, manasa, you should have ahimsa. And this is the one primordial quality which has to be experienced. We have seen Mahatma Gandhi, in the sense we have heard about Mahatma Gandhi. But Mahatma Gandhi was a karma yogi. He wanted to establish ahimsa by not hurting even a fly. So whatever conditions was there, his condition was that everything should come onto me. Ahimsa was that even when the Britishers wanted to harm him, he said, no problem, you can harm me, but I am going to operate only through ahimsa. So, in today's world, you have to practice ahimsa, then you will understand prema. Only when you start practicing ahimsa, then you will understand the first grain of ahimsa. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.